ಬರ್ರಿ ಅಪ್ಪ, ಹೊರಗೆ ಬರ್ರಿ. ಲೇ ಕಂಟ್ಯ, ಈ ಊರ ಜನರ ಮುಂದೆ ನನ್ನ ಮರ್ಯಾದೆಯನ್ನು ಉಳಿದ ಹೊರಗೆ ಬರಲಿ. ಸೋಲಿಲ್ಲದ ಸರದಾಣಿಗೆ ಆಗಿರೋ ಮನವನ್ನು ಅರಗಿಸಿಕೊಳ್ಳಲು ಹೇಗೆ ಸಾಧ್ಯ ಅನ್ನೋದು ನಮಗೆ ಗೊತ್ತು ಗೌಡೆ. ನೀವು ಯಾವುದಕ್ಕೂ ಹೆದರಬೇಡಿ. ಈ ಸೈನ್ಯ ನಮ್ಮಂದಿರೋರ್ಗು ಶೇಡಿಗೆ ಶೇಡು, ಮುಯಿಗೆ ಮೈ ತೀರಿಸ್ಕೊಳ್ಳೋಣ. ಏನಂತೀರಾ? ಹಲವಾರು ವರ್ಷಗಳಿಂದ ಸೋಲನ್ನು ಅಕ್ಷರ ಧಿಕ್ಕರಿಸಿದ ಗೌಡ ಎಂದು ಕಂಗೆಟ್ಟ ಉಳಿದಂತಾಗಿದ್ದಾನೆ. ದಿನ ಬೆಳಗಾದರೆ ಗೊತ್ತು ಅನ್ನಕ್ಕೆ ಅರಿಸಿ ನಾಯಿ ನನ್ನ ಬಾಗಿಲಲ್ಲಿ ಬಂದು ಬೀಳ್ತಾರೆ. ಅಂತದ್ರಲ್ಲಿ ಏಕಚಿತ್ ಬಡ ಬಿಕಾರಿ ನನ್ನ ಒತ್ತು ಹೇಳಿದು ತಂದು ಚಿತ್ರೆ ಹಿಂಸೆ ಕೊಟ್ಟಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾಳೆ ಊರಲ್ಲಿ ಡಂಗುರ ಸಾರಿಸಿಗಳು ಗೌಡರ ಹೊಲದಲ್ಲಿ ಯಾರು ಕಾಲಿಡುವಂತಿಲ್ಲ. ಕಾಲಿಟ್ಟಿದ್ದೇ ನಿಜವಾದ್ರೆ ಅಂತ ಬೋಳಿ ಮಕ್ಕಳನ್ನ ಕಂಬಕ್ಕೆ ಕಟ್ಟಿ ಓದಿದ್ದೇವೆ ಅಂತ ನನಗೂ ಪಕ್ಕ ತಿಳಿಸ್ ನೋಡ್ರಿಪ್ಪ. ಅವ್ರ ಎಂದು ನಮ್ಮ ಕರಿಯ ಕುಸ್ಕ ಸೋತಾನ್ರಿ ಅಂದ್ ರಾತ್ರಿ ಒಟ್ಟ ನಿದ್ದಿನ ಹತ್ತು ಐತ್ರಿಪ್ಪ, ನಿದ್ದಿನ ಹತ್ತು ಐತ್ರಿ. ನೋಡ್ರಿ, ನಿಮ್ಮನ್ನು ಎದುರಾಗ್ತಾನ ಮಗಣ್ಣ ಯಾವ್ದಾದ್ರು ಒಂದು ಕೇಸ್ನಾಗ ಒಟ್ಟು ಒಳಗೆ ಹಾಕಿ ಬೆಳಕ್ ಬಿಡ್ತೀನಿ. ಈ ಇನ್ಸ್ಪೆಕ್ಟರ್ ಇಂದ್ರಜಿತ್ ಇರೋರ್ಗೂ ನೀವು ಯಾವುದಕ್ಕೂ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಗೌಡ್ರಿ. ಇನ್ಸ್ಪೆಕ್ಟರ್, ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬೆಳಗ್ಗೆ ತೆಗೆದಾಯ್ತು ನಿನ್ನ ಮಾತಿನ ಅರ್ಥ. ಈಗಾಗಲೇ ಸೋತು ಅವಮಾನವಾಗಿರೋ ನಮ್ಮ ಗೌಡ್ರ ಹೊಟ್ಟೆನ ಉರಿಸಬೇಡಿ. ನಮ್ಮ ಗೌಡರು ಹುಟ್ಟಿದಾಗಿಂದಲೂ ಸೋಲನ್ನು ಸುಳಿರಲಿಲ್ಲ. ಆದ್ರೆ ಇಂದು ಅವರ ಸೋತು ಸುಮ್ಮನಾಗಿರುವ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಗೌಡ್ರೆ. ಈ ಲಾಯರ್ ಲಕ್ಷ್ಮೀಕಾಂತ್ ಇರುವವರೆಗೂ ನೀವು ಯಾವುದನ್ನು ಹೆದರಬೇಡಿ. ಶೇಡಿಗೆ ಶೇಡು, ಮೈ ಮೈ ತಿರ್ಸ್ಕೋಣ. ಏನಂತೀರಾ? ಇಲ್ಲ ಲಕ್ಷ್ಮೀಕಾಂತ್, ಆಗಿರುವ ಅವಮಾನವನ್ನು ಸಹಿಸಲಾಗದೆ ಮುಖವೆತ್ತಿ ತಿರುಗಾಡದಂತಾಗಿದೆ. ಅಂದಮೇಲೆ ಏಡೆನ್ನುವುದು ನನ್ನ ಮೈಯಲ್ಲಿ ಹರಿಯುವ ರಕ್ತದಲ್ಲಿ ಅಗ್ನಿಯ ಜ್ವಾಲೆಯಂತೆ ತಕ್ಕ ತಗಡೆ ಕುದಿಯುತ್ತಿದೆ. ಅದು ತಣ್ಣಗಾಗದೆ ಆ ಬಡ ರೈತ ಶಿಲಣ ಸಮಾನ ಅಜ್ಞಾನ ಮಾರಣ ಹೋಮ ಮಾಡಲೇಬೇಕು. ಗೌಡ, ಕುಸ್ತಿಯಲ್ಲಿ ನಿನ್ನ ಉರಿಯಾಳು ಸೋತನೆಂದು ಹತಾಶನಾಗಿ ಮಾತನಾಡಬೇಡ. ಈ ಊರಲ್ಲಿ ನಾನೇ ಕೊಂಡನೆಂದು ಬೆರೆಯಲು ಬೇಡ. ಬಾರಣವಂಗಕ್ಕೆ ಯಾರ ಮಾರಣ ಹೋಮ ಆಗುತ್ತದೆ ಗೊತ್ತಾಗುತ್ತದೆ. ಇದರಲ್ಲಿ ಗೆದ್ದೆ ಸಕ್ಕಿನಿಂದ ಮಾತನಾಡಬೇಡ ಮಗನೇ. ಈ ಗೌಡನ ಕೋಟೆಯೊಳಗೆ ನುಗ್ಗಿದ್ದು ನಿನ್ನ ಮೊದಲನೇ ತಪ್ಪು. ಈ ಗೌಡನಿಗೆ ಎದುರು ಮಾತನಾಡಿದ್ದು ನಿನ್ನ ಎರಡನೇ ತಪ್ಪು. ಮೂರನೇ ತಪ್ಪು ನಾ ಮಾಡೋಕ್ಕಿಂತ ಮುಂಚೆ ಹೋದ್ರೆ ಸರಿ. ಲೇ ಗೌಡ, ನಿನ್ನ ದೊಡ್ಡ ಬೆದರಿಕೆಗೆ ಹೆದರಿಕೊಂಡು ಓಡಿ ಹೋಗಲು ಬಂದಿಲ್ಲ. ಗಂಡನೆಯ ಗಂಡು ನಾಗೇಶ ಕಾಳಿಂಗ ಸರ್ಪಕ್ಕೆ 12 ವರ್ಷ ದೋಷವಿರಬೇಕಾದರೆ ಕಾಳಿಂಗ ಅಂತ ಹೆಸರಿಟ್ಟುಕೊಂಡು ನನಗೆ ಈ ನಾಗೇಶನಿಗೆ 100 ವರ್ಷ ದೋಷ ಇರ್ತದೆ. ಈ ಕೋಟೆಯೊಳಗೆ ನುಗ್ಗುವುದಷ್ಟೇ ಅಲ್ಲ, ಕಲ್ಲು ಬಂಡೆಗಳಂತೆ ಗಟ್ಟಿಯಾಗಿರುವ ಕಟ್ಟ ಕುತಂತ್ರಗಳನ್ನು ಬಗೆದು ಚೂರು ಚೂರುಗಳನ್ನಾಗಿ ಮಾಡಿ ನೀನೇ ದೇವರಂತೆ ನಂಬಿರುವ ಈ ಮೂರ್ಖ ಜನರಿಗೆ ನೀನೆಂತ ಘೋರ ಪಾಪಿ ಎಂಬುದನ್ನು ತೋರಿಸುತ್ತೇನೆ.
ಬಡವನ ಸಿಟ್ಟು ದೌಡೆ ಮೂಲೆಯನ್ನು ಹಾಗೆ ಶ್ರೀಮಂತರನ್ನು ಎದುರಾಗಿಕೊಂಡರೆ ನಿನ್ನ ಜೀವನ ಅಧೋಗತಿ ಸಾಗುತ್ತದೆ ಎಂದು ಕೊಬ್ಬಿನಿಂದ ಮಾತನಾಡಬೇಡ ಮಗನೇ. ವಿನಯ ವಿವೇಕವನ್ನು ರೂಪಿಸಿಕೊಳ್ಳುವುದನ್ನು ಬಿಟ್ಟು ಇಷ್ಟಕ್ಕೆ ಸಾಕು ನಿನ್ನ ಜೀವನ ಎಂದು ಶಿವನ ಪಾದ ಸೇರಬೇಡ. ನನ್ನ ಹಣೆ ಬರದಲ್ಲಿ ಇಷ್ಟಕ್ಕೆ ಅಂತ ಪಡಿಸಿದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲರೂ ಒಂದು ದಿನ ಶಿವನ ಪಾದ ಸೇರಲೇಬೇಕು. ಇಲ್ಲಿ ಶಾಶ್ವತವಾಗಿರುವ ಯಾರೂ ಬಂದಿಲ್ಲ. ಓಹೋ, ಚಂದನ ಚಲುವೆ ಚಂದನದ ಗೊಂಬೆ, ಸುರಸುಂದರಾಗಿ ಗೌನನ ತಂಗಿ ಭವಾನಿ, ನಿನ್ನ ಸೌಂದರ್ಯವನ್ನು ನೋಡಿದರೆ ನನ್ನ ಮೈಯೆಲ್ಲ ರೋಮಾಂಚನವಾಗುತ್ತದೆ. ಈಗಲೂ ಅಥವಾ ಆಮೇಲೂ ಒತ್ತು ಬಾಯಿ. ಈ ಧನಿಕರನ್ನು ಕಂಡರೆ ಇಡೀ ಊರೇ ಗಡಗಡ ನಡುಗುತ್ತಿರುವಾಗ ನನ್ನ ಮುಂದೆ ನನ್ನ ತಂಗಿಯನ್ನು ವರ್ಣನೆ ಮಾಡುತ್ತಿರುವಲ್ಲ, ಎಷ್ಟು ಸೋಕಲೆ ಬೋಳಿ ಮಗನೇ. ಲೇ ಗೌಡ, ಇನ್ನೊಂದು ಸಲ ವಾಚ್ಯ ಶಬ್ದಗಳಿಂದ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ನಿನ್ನ ತಂಗಿಯ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡಿದ್ದಕ್ಕೆ ಇಷ್ಟೊಂದು ಕೋಪಿತನಾಗಿರುವೆ. ಅಂದು ನಡು ರಸ್ತೆಯಲ್ಲಿ ನಿನ್ನ ಕಾಮದ ತೀರಿಸಲು ನನ್ನ ಅತ್ತಿಗೆಯನ್ನು ಮಂಚಕ್ಕೆ ಕರೆಯುವ ಮುನ್ನ ನಿನ್ನ ತಂಗಿಯ ಹಾಗೆ ಅವಳು ಒಂದು ಹೆಣ್ಣು ಎಂಬ ಅರಿವು ಇರಲಿರೋ ಪಶುವೆ. ಅಲ್ಲೂ ಕೈ ಹಾಕಿರಂದಾಗಾದ್ರಿ ಅಲ್ರಿ ಗೌಡ್ರ. ಅದೇನೋ ಅಂತಾರಲ್ಲ, ಹೆಗ್ಗಡ ಹಡ್ಡಿಲಾರ ಬುದ್ಧಿಲ್ಲ. ನೀವು ಕೈ ಆಡಿಸು ಜಾಗ ಒಂದು ಉಳಿಲಿಲ್ಲ ನೋಡ್ರಿಪ್ಪ, ಒಂದು ಉಳಿಲಿಲ್ಲ. ಅಣ್ಣ, ಈ ಬಡ ಬಿಕಾರಿ ಮಾತಾಡಿದ ಮಾತು ನಿಜವೇನನ್ನ? ತಂಗಿ, ನಾಯಿ ಬಗಳಿಗೆ ದೇವರ ಪ್ರಾಣಾಗದ ಹಾಗೆ ಉರಿಯುವ ದೀಪ ಆರು ಮುಚ್ಚಿ ಜೋರಾಗಿ ಉರಿದಾಡುತ್ತದೆ. ಬಿಸಿ ರಕ್ತದ ಬಡವ ಬಾಯಿಗೆ ಬಂದಂತೆ ಬಗಳುತ್ತಿದ್ದಾನೆ ಅಂತೆ. ಬಡವನ ಸಿಟ್ಟು ದವಡಿಗೆ ಮೂಲ ಅನ್ನೋದು ಗೊತ್ತಿಲ್ಲಂತ ಕಾಣಿಸುತ್ತದೆ. ಭವಾನಿ, ಇಷ್ಟೊತ್ತು ಈ ಇನ್ಸ್ಪೆಕ್ಟರ್ ಇಂದ್ರಜಿತ್ ಮುಕ್ತ ಪ್ರೇಕ್ಷಕನಾಗಿ ಉಳಿದು ಯಾಕೆ ಅಂತ ನಿಮಗೆ ಗೊತ್ತಾ? ನೀನಾಡುವ ಪ್ರತಿ ಮಾತಿನಲ್ಲಿ ಎಷ್ಟು ಸೊಕ್ಕಿದೆ ಎಂದು ತಿಳಿಯೋದಕ್ಕೋಸ್ಕರ. ಶ್ರೀಮಂತರ ನೆಲೆಯಲ್ಲಿ ಬದುಕುತ್ತಿರುವ ನೀನೊಬ್ಬ ಬಡ ಬಿಕಾರಿ. ನೋಡ್ರೆ, ನೀವು ಈಗಲೇ ಹೋಗಿ ಈ ಮಗನ್ನ ಒದ್ದು ಲಾಕಪ್ಪಿಗೆ ಹಾಕಿ ಪ್ರಾಣಕ್ಕೆ ಬಿಡ್ತೀನಿ. ಹೇಳಿ ಗೌಡ್ರೆ, ಹೇಳಿ. ಬೇಡ ಇನ್ಸ್ಪೆಕ್ಟರ್, ಬಗಳು ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ. ಬಿಸಿ ರಕ್ತದ ಬಡವ ಬದುಕಿಕೊಳ್ಳಲಿ ಬಿಡಿ. ಲೇ ಬಡವ, ನಿನ್ನ ದರ್ಪದ ಮಾತಿನಿಂದ ನಮ್ಮನ್ನು ಎದುರಿಸಲು ಬಂದಿರುವೆ? ಇಲ್ಲ ಗೌಡ, ಎಚ್ಚರಿಸಲು ಬಂದಿದ್ದೇನೆ. ಹೆಣ್ಣು ಮಕ್ಕಳೆಂದರೆ ಮಾರ್ಕೆಟ್ ನಲ್ಲಿ ಸಿಗುವ ವಸ್ತುಗಳು ಅಂದುಕೊಂಡಿದೀಯಾ? ಇದೇ ಕೊನೆ. ಇನ್ನೊಂದು ಸರ್ತಿನ ಮನೆತನದ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ನಡೆದುಕೊಂಡರೆ ಬೆಳೆದ ನಿಂತ ನಿನ್ನ ತಂಗಿಗೂ ಅದೇ ಗತಿ ಬರುತ್ತದೆ. ಎಚ್ಚರ ಮಗನೇ, ಎಚ್ಚರ. ಎಚ್ಚರಿಸಿದ ಒಂದು ಹುಚ್ಚನಾಗಿ ಮನೆಗೆ ಹೋಗಬೇಕಾಗಿತ್ತು. ಈ ಪೊಲೀಸ್ ಎಂದು ಏನೆಂದು ತಿಳಿಸಕ್ಕಿಂತ ಮುಂಚೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇನ್ಸ್ಪೆಕ್ಟರ್, ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ರಕ್ಷಣೆ ಕೊಡುವ ಆರಕ್ಷಕ ಠಾಣೆ ದೇವಸ್ಥಾನ. ಕರ್ತವ್ಯವೇ ದೇವರಂತ ಸಾರ್ವಜನಿಕರ ಮುಂದೆ ನಾಟಕವಾಡುತ್ತಾ ಬಂಡ ತುಳೆ ಮಕ್ಕಳ ಬಿಸಾಕುವ ಲಂಚ ತಿಂದು ನಿರಪರಾಧಿಗಳನ್ನು ಅಪರಾಧಿಗಳನ್ನಾಗಿ ಮಾಡಿ ಅಪರಾಧಿಗಳನ್ನು ಅರೆಸ್ಟ್ ಮಾಡದೆ ರಾಜಾರೋಷವಾಗಿ ತಿರುಗಾಡಲು ಬಿಟ್ಟು ಲುಚ್ಚ ಕೆಲಸ ಮಾಡುವ ನಿಮ್ಮಂತ ಇನ್ಸ್ಪೆಕ್ಟರ್ ಇರುವುದರಿಂದಲೇ
ದಿನಾಲು ಅನ್ಯಾಯ, ಅತ್ಯಾಚಾರ, ಕೊಲೆ ಸುಲಿಗೆ ಪ್ರಕರಣಗಳು ಹೆಚ್ಚಾಗತೊಡಗಿವೆ. ತಮ್ಮ ಯಾಕೆ ಗಂಟ ಹರ್ಕೋದಾಗತ್ತೀನಿಪ್ಪ? ನಿನಗೇನ್ ಬೇಕ? ನಮ್ಮ ಗೌಡ ಕಡೆದ ನಾಯಿಸಿ ಬರ್ತೀನಿ. ಏನ್ ಬೇಕ? ಬಡ ಭಿಕಾರಿ ಅವನು. ಅವನೇನು ಕೊಡ್ತಾನೆ? ಅವನಿಗೆ ಏನು ಬೇಕು ಕೇಳು, ನಾನು ಕೊಡುತ್ತೇನೆ. ನಾವು ದುಡಿದು ತಿನ್ನುವ ರೈತರು, ಮನೆದು ತಿನ್ನುವರಲ್ಲ. ಇದೇ ರೀತಿ ಇನ್ನೊಂದು ಸರ್ತಿ ನಮ್ಮ ಮನೆತನದ ಬಗ್ಗೆ ನಡೆದುಕೊಂಡರೆ ಆವಾಗ ನಾನು ಮಾತನಾಡಲ್ಲ, ನನ್ನ ಕೊಡ್ಡಲಿ ಮಾತನಾಡುತ್ತದೆ. ಓಕೆ ಮಗನೇ, ಬರ್ತೀನಿ. ಹೋಗುಣಾಗ್ಯ ಹೋಗು. ಇನ್ನು ಹರಿಯುವ ಹಾವಾದರೆ ನಾನು ನಿನ್ನ ಪಾಲಿಗೆ ಹಾರಾಡುವ ಗರುಡನಾಗಿ ಬಂದು ನಿನ್ನ ಪ್ರಾಣದ ಪಕ್ಷಿಯನ್ನು ಬಲಿ ತಳುತ್ತಿದ್ದರೆ ನನ್ನ ಕ್ರಿಮಿನಲ್ ಲಾಯರ್ ಲಕ್ಷ್ಮೀಕಾಂತನೇ ಅಲ್ಲ. ಗೌಡ್ರೆ, ಹುಡುಗ ಚಲೋ ಮಂಗಳಾರತಿ ಮಾಡಿ ಹೋದ್ ನೋಡ್ರಪ್ಪ. ಚಲೋ ಮಂಗಳಾರತಿ ಮಾಡಿ ಹೋಗ್ಬಿಟ್ಟು ಏನು ಮಾಡಲಿ ಕಟ್ಯ? ಆ ಗಂಗೆಯ ದೇಹ ಸೌಂದರ್ಯ ಸಾಕ್ಷಾತ್ ದೇವಲೋಕದ ಅಪ್ಸರೆ ಅಂತ ಕಂಡಿತ್ತು. ನನ್ನ ಚಂಚಲ ಮನಸ್ಸು ಜೇನುಳ ಹೂವಿನ ಮಕರಂದ ಈರಬೇಕು ಆಸೆಪಟ್ಟಂತೆ ಅವಳ ದೇಹವನ್ನು ಸೇತುವೆ ದಾಟಿ ಅವಳ ಹೃದಯದೊಳಗೆ ಪ್ರವೇಶಿಸಲು ಆಸೆ ಪೂಜೆಯನ್ನು ಹೊತ್ತೋದಾಗ ನನಗೆ ನಿರಾಶೆ ಮಾಡಿ ಕಂಡು ನನ್ನ ತಲೆ ತುಂಬಾ ವಿಷಯ ಆಯ್ತು ಅಷ್ಟೇ. ಬೆಂಕಿ ಹತ್ತಿ ನಿಮ್ ತಲೆ ಏನು ತಲೆಯಾಗ ಏನ ಬುದ್ಧ ಐತೋ, ಏನ ಕೊಬ್ಬರಿ ಪಟ್ಟೈತೋ ಒಂದು ತಿಳಿವಲ್ಲಂಗೈತೆ. ನೋಡ್ರೆ, ಕೈ ಹಾಕಿದ್ರಪ್ಪ ಸಾಟ್ಲಿಕ್ಕೆಲ್ಲ ಕಡ್ಡಿ ಆಡ್ಸ್ಬೇಕು. ಅದು ಹೋಗಿ ಹೋಗಿ ಕೊಡ್ಲಿ, ಕುಡುಗೋಲ, ಕುರ್ಪಿ ಮನೆ ಕಡ್ಡಿ ಆಡ್ಸಕ್ ಹೋದ್ರೆ ಸುಮ್ಮನೆ ಬಿಡ್ತಾರನ್ರಿ. ಆ ಒಂದು ಸುಮ್ಮನೆ ಹೋಗ್ಯಾನ್ರಿ. ಮತ್ತೆ ಆ ರಾಗಿದ್ರ ಎಷ್ಟೊತ್ತಿ ನಿಮ್ಮ ಬುರ್ಗ ತೈತಿದ್ರಪ್ಪ, ಬುರ್ಗ ತೈತಿದ್ರೆ. ಗೌಡ್ರಿ, ಕುಚಲನ ಮನೆಗೆ ಶ್ರೀಕೃಷ್ಣನು ಆಗಮನವಾದಾಗ ಆ ಕುಚಲನು ಹೇಗೆ ಸತ್ಕರಿಸುವ ನಾವು ಹಾಗೆ ಗೌಡ್ರ ಧನಿಕರ ದನಿ ಈ ಊರ ಜನರ ಮನೆಗೆ ಕಾಲಿಟ್ಟಿದ್ದೆ ನಿಜವಾದ್ರೆ ಆ ಮನೆ ಪವಿತ್ರ ಎಂದು ಭಾವಿಸುವ ಈ ಊರ ಜನರ ಮಧ್ಯೆ ನಿಮ್ಮ ಘನತೆ ಗೌರವ ಧಕ್ಕೆ ತಂದ ಸ್ವಚ್ಛನ ಸೂಳೆ ಮಗಳಿಂದ ಯಾರು ಹೇಳಿದ್ರೆ ಅವಳನ್ನು ಹೊತ್ತುಕೊಂಡು ಬಂದು ನಿಮ್ಮ ಮಂಚದ ಪಟ್ಟಕ್ಕೆ ಏರಿಸ್ತೀನಿ. ನೋಡ್ರೆ, ಆ ಬಡಕುಂಡಿ ಹಾಕಿದ ಸವಾಲನ್ನು ಪ್ರತಿ ಸವಾಲಾಗಿ ಸ್ವೀಕರಿಸಿ ನಿಮ್ಮನ್ನು ತುಚ್ಛ ಶಬ್ದಗಳಿಂದ ಧಿಕ್ಕರಿಸಿ ಮಾತನಾಡಿದ ಆ ಹೆಣ್ಣನ್ನು ಖಂಡಿತ ಬಿಡಬೇಡಿ. ಅವಳನ್ನು ಖಂಡಿತವಾಗಿ ಬಿಡಬೇಡಿ. ಬಲವಂತವಾಗಿ ಅವಳನ್ನು ಬಲತ್ಕರಿಸಿ ಅವನು ಕೇಳಲು ಬರುವ ಎಂಟನೇ ಪಂಡಲಿ ಎದುರು ಒದ್ದು ಲಾಕಪ್ಪಿಗೆ ಹಾಕುತ್ತೇನೆ. ಈ ಇನ್ಸ್ಪೆಕ್ಟರ್ ಎದುರಿಸಿದ್ದಿರೋವರೆಗೂ ನೀವು ಯಾವುದಕ್ಕೂ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಗೌಡ್ರೆ. ಏಕೋ ನನಗೆ ಮನಸ್ಸಿಗೆ ಬೇಜಾರಾಗಿದೆ. ಇದರಲ್ಲಿ ಯಾವುದಾದರೂ ಒಂದು ಪಾರ್ಟಿ ಅರೇಂಜ್ ಮಾಡಿಬಿಡು. ಪಾರ್ಟಿ ಏರ್ಪಾಡು ಮಾಡಿದ್ವಿ. ಹಾಕ್ಬಿಡ್ರಪ್ಪ, ಪಾರ್ಟಿ ಅನ್ನಕ್ಕೆ ಏನ್ ಗೊತ್ತಾಗದೈತಿ. ಹಿಟ್ಕೊಟ್ಟು ಬಿಟ್ರೆ ಎಲ್ಲಾನು ನಡೀತೈತಿ. ಚಾಲೂನ ರೆಡಿ ಮಾಡೇ ಬಿಡು.